ಫ್ಯಾಮಿಲಿ ಸಮೇತ ಎಲ್ಲ ಬರ್ತಿದ್ದಾಗ ಸೊ ನಿಮಗೆ ಯಾವ ರೀತಿ ಕಸಿವಿಸಿ ಅಂತ ಅಂದ್ರೆ ಕಸಿವಿಸಿ ಅನ್ನೋದಕ್ಕೆ ಕ್ರೌಡ್ ಯಾಕಂದ್ರೆ ಅಪ್ಪು ಅವ್ರು ಬಂದ ತಕ್ಷಣ ತುಂಬಾ ಇಷ್ಟಪಡ್ತಿದ್ರು ಜನ. ಅದೇ ರೀತಿ ನಿಮ್ಗೆ ಕೊಡ್ತಿದ್ರಿ, ನೀವು ಅವ್ರಿಗೆ ಇಷ್ಟ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಸರ್ವ್ ಮಾಡ್ತಿದ್ರಿ. ಅವಾಗ ನಿಮ್ಗೆ ಹೆಂಗ್ ಕಷ್ಟ ಅಂತ ಯಾಕಂತಂದ್ರೆ ಅಭಿಮಾನಿಗಳು ಬಂದಾಗ ಅವ್ರಿಗೂ ಡಿಸ್ಟರ್ಬೆನ್ಸು, ತಿನ್ನೋದಕ್ಕೂ ಬಿಡ್ತಿರ್ಲಿಲ್ಲ. ಸೊ ಈ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿತ್ತು ಅಂತ? ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ ಅವರು ಸ್ಟಾರ್ಟಿಂಗ್ ಬರೋಕ್ಕೆ ಶುರು ಮಾಡಿದಾಗ ನನಗೆ ಒಂಥರ ಕಸಿಮ್ಸಿ, ಏನಪ್ಪ ಇವರು ಇಲ್ಲಿ ಬಂದು ತಿಂತಾರ ಅನ್ನೋ ರೀತಿ. ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲ ಸುಮ್ಮನೆ ಅಣ್ಣ ಇಲ್ಲಿ ತಿನ್ಬೋದಣ್ಣ ಅಂತ ಹೇಳಿ ಅವಾಗೆಲ್ಲ ಅವರು ಹಳೆ ಫ್ರೆಂಡ್ಗಳೆಲ್ಲ ಇದ್ರು. ಅವರು ಆಕಾಶ್ ಫಿಲಿಮಲ್ಲಿ ಎಲ್ಲ ಇದ್ರು ಅವರು ದೋಸ್ತುಗಳೆಲ್ಲ. ಆವಾಗ ಅವರು ಬಂದ ಮೇಲೆ ನನಗೂ ಒಂದು ಎಳ್ಸ ಹಂಗೆ ಮುಜುಗರ ಆಯಿತು. ಆಮೇಲೆ ಕೆಲವ್ರು ಹಾಗೆ ನೋಡೋಕ್ಕೆ ಶುರು ಮಾಡ್ರು, ಏನು ನಮ್ಮ ಇಲ್ಲಿ ಅಂಕಲ್ ಅಂಗಡಿಯಲ್ಲಿ ಇವರೆಲ್ಲ ತಿಂತಾರಲ್ಲ ಅನ್ನಂಗೆ. ನನಗೆ ಮುಜುಗರ ಆಗೋದ್ಕಿಂತ ಈ ಕೆಲವ್ರು ನೋಡೋರೆಲ್ಲ ಆಮೇಲೆ ಏನು ಮಾಡೋವು, ಇಲ್ಲಿ ಅಪ್ಪು ಸಾರು ತಿಂತಾರಲ್ಲ ಅನ್ನೋ ಒಂದು ಇದು, ಅವ್ರಿಗೊಂದು ಮುಜುಗರ, ನನಗೂ ಒಂಥರ ಮುಜುಗರ. ಏನಪ್ಪ ಇದು ನಮ್ಮ ಇದ್ರಲ್ಲಿ ಬಂದು ಈ ಥರ ಮನುಷ್ಯನು ತಿಂತಾರಲ್ಲ ಅನ್ನೋ ಒಂದು ಇದು. ಅಂದ್ರೆ ಅಪ್ಪು ಅವ್ರು ಬಂದು ಇಲ್ಲಿ ನಮ್ಮ ಅಂಗಡಿಯಲ್ಲಿ ನಾನು ಮಾಡುವಂತಹ ಒಂದು ಚಾಟ್ಸ್ನ ಟೇಸ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಇತ್ತಾ ನಿಮಗೆ ಅಂತ? ಅದು ನನಗೆ ಎಕ್ಸ್ಪೆಕ್ಟೇಷನ್ ಅಂತ ಇರಲಿಲ್ಲ ನನಗೆ. ನಾನು ಅದಕ್ಕೆ ಮುಂಚೆಯಿಂದ ಅವ್ರ ಅಣ್ಣವ್ರ ಅಭಿಮಾನಿಗಳು. ನಾವು ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂದೆಯವ್ರ ಅಭಿಮಾನಿಗಳು. ನಾವು ಅವರಂದೇ ಭಾಳ ಪ್ರಿಯರು. ಅವಾಗ ಇವರೆಲ್ಲ ಇನ್ನೂ ಇದೆ ಅಲ್ವಾ, ಏನು ಅದೇ ಒಂದು 3-4 ವರ್ಷ ಸಣ್ಣವ್ರ ಥರ. ಅವಾಗ ನಮಗೆ ರಾಜ್ಕುಮಾರ್ ಅಂದರೆ ಭಾಳ ಇದು. ನಾನು ಹಿಂಗೆ ಒಂದು ಸತಿ ಕಂಠೀರವ ಸ್ಟುಡಿಯೋದಲ್ಲಿ ಒಡಗುಡ್ತವ್ರ ಶೂಟಿಂಗು. ನಾವು ಹುಬ್ಳಿಯಲ್ಲಿದ್ದೆ. ಹುಬ್ಳಿಯಿಂದ ಸ್ಟುಡಿಯೋ ಒಳಗಡೆ ಹೋಗ್ಬೇಕು, ನಾನು ಫೋಟೋ ತೆಗಿಬೇಕು. ಫೋಟೋ ತೆಗಿ ಒಳಗಡೆ ಬಿಡ್ತಾಯಿಲ್ಲ. ಈ ಕಡೆ ಹೊರಗಡೆಯಿಂದ ಕಾಂಪೌಂಡ್ ಎಗ್ರಿ ಹೋಗಿ ಒಳಗಡೆಯಿಂದ ಯಾವುದೋ ಒಂದು ಒಡಗುಡ್ತವ್ರು ಶೂಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು. ಅಲ್ಲಿ ಹೋಗಿ ಕ್ಯಾಮ್ರಾಮೀನ್ಗೆ 500 ರುಪೀಸ್ ಕೊಟ್ಬಿಟ್ಟು ಅವಾಗ 500 ರೂಪಾಯಿ ಇದು ಒಡಗುಡ್ತವ್ರು ಟೈಮಲ್ಲಿ. ನಾನು ಆ ದುಡ್ಡು ನೋಡಲಿಲ್ಲ. ನಾನು ರಾಜ್ಕುಮಾರ್ ಜೊತೆ ಫೋಟೋ ತೆಗೆಸ್ಕೊಂಡಲ್ಲ ಅನ್ನೋ ಒಂದಿದು. ಆ ದುಡ್ಡೇ ಅವ್ನ ಕೈಲಿ ಕೊಟ್ಬಿಟ್ಟು ಸ್ಟುಡಿಯೋದನ್ನು ಕೊಟ್ಬಿಟ್ಟು ಒಂದು ಫೋಟೋ ಇಸ್ಕೊಂಬಂದಿದ್ದೆ ಒಡಗುಡ್ತವ್ರಲ್ಲಿ ಅಣ್ಣವ್ರ ಹತ್ರ. ಅವಾಗೆಲ್ಲ ಏನು ಒಬ್ಬರ ಮೇಲೆ ಒಬ್ಬರು ಅಣ್ಣವ್ರು ಅಂದರೆ ಭಾಳ ಕ್ರೌಡ್ ಅಲ್ವರ, ಅವರಂದರೆ ಭಾಳ ಎಲ್ಲರಿಗೂ ಒಂದು ಇದು ಆ ಥರ. ಅದೇ ರೀತಿ ಮತ್ತು ಇಲ್ಲೂ ಅಷ್ಟೇ, ನಾವು ಹುಡ್ದಬ್ಬ ಎಲ್ಲ ಏನಾರ ಬಂದಾಗ ಇಲ್ಲೂ ಹೋಗ್ತಾಯಿದ್ದೆ ಕೆಲಸತಿ. ಅವನ್ನ ಹಿಂಗೆ ಡ್ರೈವಿಂಗ್ ಕೆಲಸ ಮಾಡೋ ಹೋಗ್ತಾಯಿದ್ದೆ. ಹಿಂಗೆ ನಮ್ಮ ಫ್ರೆಂಡ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ ಬನ್ನಿ ಅಂದ್ಬಿಟ್ಟು. ಅದು ಇದಕ್ಕಿಂತ ಭಾಳ ಕ್ರೌಡ್ ಇರೋದು ಬಿಡಿ. ಅವಾಗ ಒಂದು ಗ್ಲಾಸು ನೀರು ಇರ್ತಲ್ಲ, ಆದರೂ ನಾವು ಅಣ್ಣವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದು ಭಾಳ ಇದು. ಅವಾಗೆಲ್ಲ ಇದ್ದಾರೆ ಈ ಸ್ಟಿಲ್ ಫೋಟೋಗ್ರಾಫರ್ ಅಂತ ಹೇಳಿ, ಮುರುಗನ್ ಅಂತ ಹೇಳಿ ಇದ್ರು ಅವ್ರ ಕಡೆ ಎಲ್ಲ. ಸುಮಾರೆಲ್ಲ ತೊಗೊಂಡಿದ್ದಾರೆ ಫೋಟೋಗಳನ್ನ. ಆದರೆ ಕೆಲವೊಂದು ಫೋಟೋಗಳೆಲ್ಲ ನಮಗೂ ಬಂದಿಲ್ಲ. ಮತ್ತು ನಮ್ಮ ಅಪ್ಪು ಸಾರು ರಾಜ್ ಪಿಕ್ಚರ್ ಅದು ಕ್ಲಾಪ್ ಮಾಡುವಾಗ ನಾವು ಅಲ್ಲಿ ಚುರುಮುರಿ ಮಾಡ್ತಾಯಿದ್ದ. ನೀಲ್ಕಂಠ ಅವ್ರು ಇದ್ದಾರೆ, ಅವ್ರ ಜೊತೆಲಿ ಬಾಡಿ ಗಾರ್ಡ್ ಇನ್ನೊಬ್ಬರು. ಆಮೇಲೆ ಅವ್ರ ಜೊತೆ ಆ ಬಿಲ್ಪ್ರಿಯನ್ನು ಕರಿ ಅಂತ ಹೇಳಿದ್ರಂತೆ. ಅವ್ರು ಬಂದ್ಬಿಟ್ಟು ಕೀಯರ್ ಬಂದ್ಬಿಟ್ಟು, ಅಣ್ಣ ಕರಿತಾರೆ ಪಾಪ, ಬರ್ತಡೇ ಬೇರೆ ಕ್ಲಾಂಪ್ ಬೇರೆ ಇದೆ, ಅದೇ ರಾಜ್ ಪಿಕ್ಚರ್ ಪಾರು ಇದಕ್ಕೆ ನಾವೆಲ್ಲ ಒಳಗಡೆ ಹೋಗಿ ಮನೆಯಲ್ಲೆಲ್ಲ ಹೋಗಿ ಫೋಟೋ ಎಲ್ಲ ತೊಗೊಂಡು, ಅದು ಹಿಂಗೇನೆ ಫೋಟೋ ಎಲ್ಲ ತೆಗ್ದಿದ್ದಾರೆ. ಸುಮಾರು ಫೋಟೋ ಇದ್ದಾವೆ. ಆ ಫೋಟೋಗ್ರಾಫರ್ ಯಾರಂತಲೇ ಗೊತ್ತಿಲ್ಲ. ಆ ಫೋಟೋ ಇವತ್ತರೂ ಕೈಗೂ ಬಂದಿಲ್ಲ. ಅದು ನಾವು ಭಾಳ ದಿವಸ ನೋಡ್ದೆ. ಅದು ನಮ್ಗೆ ಯಾವ ನೆನಪಾಯಿತು ಅಂದರೆ, ಪಾಪ ಇವರು ತೀರೋದ್ಮೇಲೆ ಇಲ್ಲಿ ನಮ್ಮ ಹತ್ರ ಎಲ್ಲರೂ ಬರೋರಲ್ಲ, ಏನು ಅವ್ರ ಹತ್ರ ಒಂದು ಫೋಟೋ ಇಲ್ಲ ಅನ್ನೋರಲ್ಲ, ಅವಾಗ ನಮಗೆ ಫ್ಲ್ಯಾಶ್ ಆಗೋದು, ಏನಪ್ಪ ನಾವು ಇವರಲ್ಲಿ ದಿನ ನಾವು ಇವ್ರ ಜೊತೆಲೇ ಇರ್ತಾಯಿದ್ವಲ್ಲ, ಏನು ಬಿಡು ನಾವು ಇವ್ರನ್ನೇ ನೋಡುವ, ಇನ್ನು ಫೋಟೋ ಇನ್ನೇಕೆ, ನಮ್ಮ ಮನಸ್ಸಲ್ಲೇ ಇರ್ತಾರಲ್ಲ ಅನ್ನೋ ಒಂದು ಇದು.